ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾವು ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗಿದ್ವಿ. ಫನ್ ವರ್ಡ್ ಹತ್ರ ಬರುತ್ತಲ್ಲ, ಅಲ್ಲಿ ಅದ್ರ ಪಕ್ಕದಲ್ಲೇ ಇದೆ. ಇನ್ನೇನು ರಜಾ ಸ್ಟಾರ್ಟ್ ಆಯ್ತಲ್ಲ ಅಂಥೇಳಿ ನಮ್ಮ ಫಸ್ಟ್ ಟ್ರಿಪ್ ಬಂದು ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗಿದ್ವಿ. ಬಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗ ಮರ್ಮೇಡ್ ಇದೆ ಅಂತೆಲ್ಲ ತೋರಿಸಿದ್ರು. ನಾವು ಅದನ್ನೇ ನೋಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಕೊಟ್ಟು ಹೋದ್ವಿ. ಆದರೆ ಅಲ್ಲಿ ಮರ್ಮೇಡ್ ಇರಲಿಲ್ಲ. ಏನೋ 4 ಡೇಸಿಂದ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು. ಯಾಕೆ ಏನು ಅಂತ ಯಾರೂ ರೀಸನ್ ಹೇಳಲಿಲ್ಲ. ಸೊ ನಾವು ಅದನ್ನು ಮೈಂಡಲ್ಲಿ ಇಟ್ಕೊಂಡೇ ತುಂಬ ಹೋದ್ವಿ. ಬಟ್ ಇನ್ನು ಫಿಶ್ದು ಅಕ್ವೇರಿಯಂ ಬಂದು ಇವೆಲ್ಲ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಫಿಶ್ಗಳು ಇತ್ತು. ಬಟ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿತ್ತು. ಏನಿಲ್ಲ ಅಂದರೂ 1 ಅವರ್ ನಾವು ಒಳಗಡೆ ಟೈಮ್ ಸ್ಪೆಂಡ್ ಮಾಡೋದು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಚೆನ್ನಾಗಿರುತ್ತೆ. ಬಟ್ ಮಕ್ಕಳಿಗೆ ಇದೊಂದು ನೋಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನಮ್ಮ ಬೆಂಗಳೂರಲ್ಲಿ ಇದೊಂದು ತುಂಬ ಚೆನ್ನಾಗಿರೋದನ್ನು ಮಾಡಿದ್ದಾರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹಾಗೆಯೇ ತುಂಬಾ ಅಟ್ರ್ಯಾಕ್ಷನ್ ಆಗಿತ್ತು. ಅದರಲ್ಲೂ ಟನಲ್ಗೆ ಹೋದಾಗ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಈಗ ನಾವು ಫನ್ ವರ್ಡ್ ಹತ್ರ ಹೋಗ್ತಾ ಇದ್ದೀವಿ. ಫನ್ ವರ್ಡ್ ಏನಿದೆಯಲ್ಲ, ಫನ್ ವರ್ಡು ಮತ್ತು ಸ್ನೋ ಸಿಟಿ ಎರಡಕ್ಕೂ ಮಧ್ಯದಲ್ಲೇ ಇದೆ. ಬಟ್ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಕ್ರೌಡ್ ತುಂಬಾ ಇತ್ತು. ಬಟ್ ವೀಕೆಂಡಲ್ಲಿ ತುಂಬಾ ಇರುತ್ತೆ. ವೀಕ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಇತ್ತು ಕಂಪೇರ್ಡ್ ಟು ವೀಕೆಂಡ್ಗೆ. ನೀವೇನಾದರೂ ಹೋಗೋದಾದರೆ ವೀಕೆಂಡ್ಸ್ ಹೋಗೋ ಬದಲು ವೀಕ್ ಡೇಸಲ್ಲೇ ಹೋಗ್ಬೋದು. ಟಿಕೆಟ್ ಬಂದ್ಬಿಟ್ಟು ದೊಡ್ಡವ್ರಿಗೆ 299, ಚಿಕ್ಕವ್ರಿಗೆ 249 ಈ ಥರ ಇದೆ. ಸೊ ಬಿಸಿಲು ಜಾಸ್ತಿನೇ ಇದೆ. ಹೋದರೆ ಮಾರ್ನಿಂಗ್ 10 ಓ ಕ್ಲಾಕ್ ಒಳಗಡೆ ಹೋಗಿ, ಇಲ್ಲ ಅಂತಂದರೆ 4 ಓ ಕ್ಲಾಕ್ ಮೇಲೆ ಹೋಗಿ. ಏನಾದರೂ ಇಷ್ಟಪಟ್ಟು ಹೋಗ್ತೀನಿ ಅನ್ನೋದಾದರೆ ತುಂಬಾ ಬಿಸಿಲಿದೆ. ಮತ್ತು ವಾಟರ್ ಬಾಟ್ಲ್ ಕ್ಯಾರಿ ಮಾಡೋದು ಒಳ್ಳೆಯದು. ಬಸ್ಸಲ್ಲಿ ಹೋಗ್ತೀನಿ ಅನ್ನೋರು ಮಕ್ಕಳಿಗೆ ಕ್ಯಾಪ್ ತೊಗೊಳೋದಾಗಲಿ, ಅಂಬ್ರೆಲ್ಲ ಇಟ್ಕೊಳೋದಾಗಲಿ ಇದನ್ನೆಲ್ಲ ಕ್ಯಾರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಬಿಸಿಲಿದೆ. ಆದಷ್ಟು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗದೇ ಇರೋಕ್ಕೆ ಆಗಲ್ಲ, ಬಟ್ ಕರ್ಕೊಂಡು ಹೋಗಲೇಬೇಕು. ಈ ಬಿಸಿಲಿರೋದ್ರಿಂದ ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ. ಬಟ್ ಒಂದೊಂದು ಮಕ್ಕಳು ಅಡ್ಜಸ್ಟ್ ಆಗ್ತೀನಿ ಅನ್ನೋದಾದರೆ ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡ್ಬೋದು, ನಾವು ಎಂಟ್ರಿ ಆಗಿದ ತಕ್ಷಣ ಇದು ಫಿಶ್ ನೋಡಿದ್ವಿ. ಇದು ಈ ಸೇಮ್ ಸ್ನೇಕ್ ಥರನೇ ಇತ್ತು. ಅದ್ರ ಕಣ್ಣಾಗಿರ್ಬೋದು, ಕಣ್ಣೆಲ್ಲಿದೆ ಅಂತಲೂ ಸಡನ್ನಾಗಿ ನಮಗೆ ಗೊತ್ತಾಗಲಿಲ್ಲ. ಎಷ್ಟೊತ್ತು ಆದಮೇಲೆ ನಮಗೆ ಅದ್ರ ಕಣ್ಣೆಲ್ಲಿದೆ ಅಂತ ಗೊತ್ತಾಯಿತು. ಸೊ ಅದು ಬ್ಲಿಂಕ್ ಮಾಡಿದಾಗಲೇ ನಮ್ಗೆ ಅದು ಅರ್ಥ ಆಗಿದ್ದಿತ್ತು. ಮತ್ತು ತುಂಬಾ ಕ್ರೌಡ್ ಇದೆ. ಎಲ್ಲರೂ ಫೋನ್ ಇಟ್ಕೊಂಡೇ ಇದ್ದರು. ನಾವೆಲ್ಲಿ ವಿಡಿಯೋ ಮಾಡೋಕ್ಕೂ ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕೂ ಆಗಲ್ಲ. ಇವ್ರು ಪಾಸ್ ಆದಮೇಲೆ ಮಾಡೋಣ, ಅವ್ರು ಪಾಸ್ ಆದಮೇಲೆ ಮಾಡೋಣ ಅನ್ನೋ ರೀತಿಲೇ ಪಾಸ್ ಮಾಡ್ತಾಯಿದ್ವಿ. ನೋಡಿ ಈ ಫಿಶ್ ಹೇಗಿದೆ ಅಂತ. ನಿಜವಾಗ್ಲೂ ಸ್ನೇಕ್ ಇದ್ದಂಗೆ ಇದೆ. ಜನ ಜಾಸ್ತಿ ಆದಾಗ ಒಂದೊಂದು ಸಲ ಆಚೆನೇ ಬರಲ್ಲ. ಇದು ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಯಾರಾದರೂ ಮೂವ್ ಆದರೆ ಆವಾಗ ಆಚೆ ಬರುತ್ತೆ. ಬಟ್ ವಿಡಿಯೋದಲ್ಲಿ ನೋಡೋಕ್ಕೆ ಈ ಥರ ಇದೆ. ಬಟ್ ರಿಯಲಾಗಿ ನೋಡೋದಕ್ಕೆ ನಿಜವಾಗಿ ಒಂದು ರೀತಿಲಿ ಭಯನೇ ಆಯಿತು. ಆ ಥರ ಇದೆ. ತುಂಬಾ ವೆರೈಟಿ ಫಿಶ್ಗಳಿತ್ತು. ಟನಲಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು. ನನಗೆ ಇದು ಫಿಶ್ದು ಅಕ್ವೇರಿಯಮ್ ಇದಕ್ಕಿಂತ ಟನಲ್ದು ತುಂಬಾ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಇದ್ದರೆ ದಯವಿಟ್ಟು ಹೋಗಿ. ಆದಷ್ಟು ನನ್ನ ಕೈಲಿ ಏನಾಗಿದೆಯೋ ಅದನ್ನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ವ್ಯೂವರ್ಸ್ಗೂ ಗೊತ್ತಾಗಲಿ, ಅವ್ರ ಮಕ್ಕಳಿಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೊರಗಡೆ ಹೋಗಲಿ, ನೋಡಲಿ. ಯಾಕೆಂದರೆ ಮಕ್ಕಳು ಎಂಜಾಯ್ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಹೋಗಿ ನೋಡ್ಬೋದು. 1 ಅವರ್ ಮಿನಿಮಮ್ 1 ಅವರ್ ಅಂದ್ಕೊಳ್ಳಿ. 1 ಅವರಲ್ಲಿ ಫಿನಿಷ್ ಆಗುತ್ತೆ, ನೋಡ್ಕೊಬರ್ಬೋದು. ಮಕ್ಕಳೇನಾದರೂ ನಡೆಯೋದು ಅದು ಇದೆಲ್ಲ ಸ್ಲೋ ಅನ್ನೋದಾದರೆ ಸ್ವಲ್ಪ ಕಷ್ಟ. ಬಟ್ ಮೂವ್ ಮಾಡ್ಕೊತೀನಿ ನೋಡ್ತೀನಿ ಅನ್ನೋದಾದರೆ ಆರಾಮಾಗಿ ನೋಡ್ಕೋಬೋದು. ನೋಡಿದ್ರಲ್ಲ, ವಾಟರ್ಫಾಲ್ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ ಎನ್ವಿರಾನ್ಮೆಂಟು, ನಾವು ಬಿಸಿಲಿಂದ ಬಂದಿದ ತಕ್ಷಣ ಇಲ್ಲಿ ಒಳಗಡೆ ಸ್ವಲ್ಪ ಕೂಲಾಗಿದೆ, ಆರಾಮಾಗಿ ಹೋಗ್ಬೋದು. ಏನಾದರೂ ಸ್ನ್ಯಾಕ್ಸು, ವಾಟರ್ ಬಾಟಲ್ ತೊಗೊಂಡು ಹೋಗ್ತೀನಿ ಅನ್ನೋದಾದರೆ ತೊಗೊಂಡೋಗಿ ಚೆಕ್ ಮಾಡ್ತಾರಂತೆ. ಬಟ್ ನಾವು ಹೋದಾಗ ಏನೂ ಚೆಕ್ ಮಾಡಲಿಲ್ಲ. ಸೊ ನಾವು ಆರಾಮಾಗಿ ಪಾಸ್ ಆದ್ವಿ. ನಿಮಗೇನಾದರೂ ಆ ಥರ ಇದ್ದರೆ, ಸ್ನ್ಯಾಕ್ಸ್ ಏನಾದರೂ ಹಲೋ ಇದ್ದರೆ ತೊಗೊಂಡೋಗಿ. ಯಾಕಂದರೆ ಮಕ್ಕಳು ಸೈಲೆಂಟಾಗಿ ಬರೋಲ್ಲ, ಅವ್ರಿಗೇನಾದರೂ ಒಂದು ಕೊಡ್ತಾನೆ ಇರಬೇಕು. ಸೊ ವಾಟರ್ ಬಾಟ್ಲ್ ಕ್ಯಾರಿ ಮಾಡೋದು ಒಳ್ಳೆಯದು.
ಕ್ಯಾರಿ ಮಾಡಿ. ವೀಕೆಂಡಲ್ಲಾದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವೆಲ್ಲ ಇದ್ದರೆ ಒಳ್ಳೆಯದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ಬೆಂಗಳೂರಲ್ಲಿರೋ ಈ ಅಕ್ವೇರಿಯಮ್ನ ನೋಡೋದಕ್ಕೆ ನಮಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಸೊ ನೋಡ್ಕೊಬಂದಿದ್ವಿ. ನಿಮಗೂ ಏನಾದರೂ ಆ ಥರ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಕೊಂಬರ್ಬೋದು. ದುಡ್ಡು ಏನು ಮೋಸ ಇಲ್ಲ, ಪರವಾಗಿಲ್ಲ, ಹೋಗ್ಬೋದು, ನೋಡ್ಬೋದು. ಸೊ ಅದರಿಂದ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ಫುಲ್ಲು ನಾನು ಪ್ಲೇ ಮಾಡಿಬಿಡ್ತೀನಿ, ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್.